ಗೌರಿಬಿದನೂರಿನಲ್ಲಿ ತಾಲೂಕು ಆಡಳಿತ ವತಿಯಿಂದ ವೀರಶರಣ ಮಡಿವಾಳ ಮಾಚಿದೇವರ ಜಯಂತಿಯನ್ನ ತಾಲೂಕು ಕಚೇರಿಯಲ್ಲಿ ಆಚರಿಸಲಾಯಿತು. ಶಾಸಕ ಪುಟ್ಟಸ್ವಾಮಿಗೌಡ, ತಹಶೀಲ್ದಾರ್ ಮಹೇಶ್ ಪತ್ರಿ ಸೇರಿದಂತೆ ಮಡಿವಾಳ ಸಮಾಜದ ಮುಖಂಡರುಗಳು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಬಳಿಕ ಶಾಸಕರು ಮಾತನಾಡಿ, ಕಲ್ಯಾಣ ಕ್ರಾಂತಿ ವೇಳೆಯಲ್ಲಿ ಅನುಭವ ಮಂಟಪದ ಜವಾಬ್ದಾರಿ ಹೊತ್ತು ಅತ್ಯಮೂಲ್ಯವಾದ ವಚನಗಳನ್ನು ಸಂರಕ್ಷಣೆ ಮಾಡಿದ ಕೀರ್ತಿ ಮಡಿವಾಳ ಮಾಚಿದೇವರಿಗೆ ಸಲ್ಲುತ್ತದೆ. ಸಮುದಾಯದವರು ಮೂಲತಃ ಶ್ರಮಜೀವಿಗಳು ಎಂದರೆ ತಪ್ಪಾಗಲಾರದು. ತಮ್ಮ ಕುಲ ವೃತ್ತಿ ನಂಬಿ ಸ್ವಾಭಿಮಾನ ಬದುಕು ನಡೆಸುವ ಇವರು ಸಮಾಜದ ಪ್ರಮುಖ ಅಂಗವಾಗಿದ್ದಾರೆ. ಇವರಿಗೆ ಸಮಾಜದ ನೆರವು ಅನಿವಾರ್ಯ. ಹಾಗಾಗಿ ಸರ್ಕಾರದ ಸವಲತ್ತು ನೀಡಲು ಅಧಿಕಾರಿಗಳು ಶ್ರಮಿಸಬೇಕು. ಮಡಿವಾಳ ಸಮಾಜ ಮುಂಚೂಣಿಗೆ ಬರಬೇಕು. ಯಾವುದೇ ಕುಂದುಕೊರತೆ ಇದ್ದಲ್ಲಿ ನಮ್ಮ ಗಮನಕ್ಕೆ ತನ್ನಿ. ನಾನು ಸದಾ ಮಡಿವಾಳ ಸಮಾಜದ ಏಳಿಗೆಗಾಗಿ ಶ್ರಮಿಸಲು ಬದ್ಧನಾಗಿದ್ದೇನೆ ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ಕೆಎಚ್ಪಿ ಮುಖ್ಯ ಕಾರ್ಯನಿರ್ವಾಹಕ ಶ್ರೀನಿವಾಸಗೌಡ, ಮಡಿವಾಳ ಮಾಚಿದೇವರ ಸಂಘದ ಅಧ್ಯಕ್ಷ ಬಿಎನ್ ನರಸಿಂಹಮೂರ್ತಿ, ರಾಜ್ಯ ಮಡಿವಾಳ ಸಂಘದ ನಿರ್ದೇಶಕರಾದ ಕುರೋಡಿ ರಾಕೇಶ್, ತಾಲೂಕು ಕಾರ್ಯದರ್ಶಿ ವೆಂಕಟಸ್ವಾಮಿ, ಖಜಾಂಚಿ ಕೆಂಪರಾಜು ಮುದುಗೆರೆ, ಅಶ್ವತ್ಥಪ್ಪ ಸೇರಿದಂತೆ ಹಲವು ಮಡಿವಾಳ ಸಮಾಜದ ಮುಖಂಡರುಗಳು ಹಾಜರಿದ್ದರು. ಜಯಂತಿಯ ಶುಭಾಶಯಗಳನ್ನು ನಿಮ್ಮೆಲ್ಲರೂ ಕೋರ್ತಾ ಇದ್ದೀನಿ. ಮಡಿವಾಳ ಮಾಚಿದೇವರು ಅವರು ಹುಟ್ಟಿದ್ದು 12ನೇ ಶತಮಾನದಲ್ಲಿ. ನಿಮಗೆಲ್ಲ ಗೊತ್ತಿದೆ, ಬಿಜಾಪುರ ಜಿಲ್ಲೆ ದೇವರ ಹಿಪ್ಪರಗಿ ಅನ್ನೋ ಒಂದು ಗ್ರಾಮದಲ್ಲಿ ತಾಯಿ ಸುಜ್ಜಾನಮ್ಮ, ತಂದೆ ಪರ್ವತಯ್ಯನವರು ಅವರ ಮಗನಾಗಿ ಹುಟ್ಟಿ, ಅನಂತರ ವಿದ್ಯಾಭ್ಯಾಸ ಸ್ವಯಂಭೂವಾಗಿ ಮಾಡಿ, ಅಂಥ ಟೈಮಲ್ಲಿ ಇದೆ ಹಿಂದುಳಿದ ಸಮಾಜಕ್ಕೆ ವಿದ್ಯಾಭ್ಯಾಸ ಅಷ್ಟು ಕಡಿಮೆ, ಅಂಥದ್ರಲ್ಲೂ ಕೂಡ ಅವರು ಸ್ವತಃ ಅವರ ಒಂದು ವಿದ್ಯೆ ಕಲಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ವಿದ್ಯೆಯನ್ನು ಕಲಿತು ಅವರು ಬಸವಣ್ಣವರು ಏನು 12ನೇ ಶತಮಾನದಲ್ಲಿ ಏನು ಒಂದು ಮಹಾಮನೆಯನ್ನು ನಿರ್ಮಾಣ ಮಾಡಿಸಿ, ಅಂದರೆ ಮಹಾಮನೆ ಅಂತಂದರೆ ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಯಾವುದೇ ಜಾತಿ ಭೇದ ಇಲ್ಲದೆ ಬಂದು ಎಲ್ಲ ಸಮಾಜರು ಒಗ್ಗೂಡಿ ಎಲ್ಲ ಸಮಾಜದ ಹಿತದೃಷ್ಟಿಯಿಂದ ಅವರವರ ಅನಿಸಿಕೆಗಳನ್ನು ವಚನಗಳ ಮೂಲಕ ಸಮಾಜಕ್ಕೆ ತಿದ್ದಿ ತೀಡುವಂಥ ವಚನಗಳ ರಚನೆ ಮಾಡುವಂಥ ಆ ಒಂದು ಸ್ಥಳದಲ್ಲಿ ಇವ್ರಿಗೂ ಕೂಡ ಅತ್ಯಂತ ಉನ್ನತ ಸ್ಥಾನವನ್ನು ಕೊಟ್ಟಿದ್ದರು. ಯಾಕೆಂದರೆ ಮಾಚಿದೇವರು ಕೇವಲ ವಚನಕಾರರಾಗಿರಲಿಲ್ಲ, ಮಹಾ ಶೌರ್ಯವಂತರು, ಮಹಾಧೀರರು ಅಂತ ಹೆಸರು ಪಡೆದಿದ್ದರು. ಆ ಟೈಮ್ನಲ್ಲಿ ಅವರ ವಚನಗಳ ಮೂಲಕ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಅನೇಕ ವಚನಗಳು ಇವತ್ತು ನೋಡ್ತೀವಿ. ಅವರ ವಚನಗಳು ಒಂದಕ್ಕಿಂತ ಒಂದು ಹೆಚ್ಚು ಅರ್ಥಪೂರ್ಣವಾಗಿದೆ. ಸಮಾಜದ ಹಂಕು ಡೊಂಕುಗಳನ್ನು